ಸರ್ GST ಇಳಿಕೆ ಆಗಿರುವಂತದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಕಡೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನಿದೆ ಅದು ಎಲ್ಲ ಐಟಮ್ಗಳ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದ ಬಡ ಜನರು ಮಧ್ಯಮ ವರ್ಗದವರ ಒಂದು ಬೆನ್ನನ್ನು ಬಲ ಮಾಡೋದಕ್ಕೋಸ್ಕರ GST ದರವನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ. ಅದನ್ನು ಇಡೀ ದೇಶದ ಸಾಮಾನ್ಯ ಜನತೆಯ ಪರವಾಗಿ ಹಾಗೂ ಸಾಮಾನ್ಯ ಜನತೆ ಕೂಡ ಎಲ್ಲರೂ ಅದನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಹಾಗೂ ನಾವು ಕೂಡ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಅದನ್ನು ವೆಲ್ಕಮ್ ಮಾಡ್ತಾ ಧನ್ಯವಾದ ಮೋದಿಜಿ ಅಂತ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳುವಂಥ ಒಂದು ಆಚರಣೆಯನ್ನು ಇವತ್ತು ಮಾಡಿದ್ದೀವಿ. ನೋಡಿ, ಸುಮಾರು 300ಕ್ಕೂ ಹೆಚ್ಚು ಐಟಮ್ಗಳ ವಸ್ತುಗಳ ಬೆಲೆ ಕಡಿಮೆ ಆಗಲಿದೆ. ಇದರಿಂದಾಗಿ ಸಾಮಾನ್ಯ ಜನರು, ಬಡ ಜನರು, ಮಧ್ಯಮ ವರ್ಗದವರ ಅವರ ಕೊಳ್ಳುವಿಕೆಯ ಒಂದು ಶಕ್ತಿ ಕೂಡ ಜಾಸ್ತಿ ಆಗಲಿದೆ. ಅದರಿಂದಾಗಿ ಮೋದಿ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಹಲವಾರು ಬದಲಾವಣೆಯನ್ನು 2014ರಿಂದ ತಂದಿದ್ದಾರೆ. ಇದು ಇನ್ನೊಂದು ಸುವರ್ಣ ಯುಗ, ಯಾವುದರ ಎಕಾನಮಿಯಲ್ಲಿ ಒಂದು ಸುವರ್ಣ ಯುಗವನ್ನು ಮೋದಿ ಅವರು ಶುರು ಮಾಡಿದ್ದಾರೆ. ಅದರಿಂದಾಗಿ ನರೇಂದ್ರ ಮೋದಿ ಅವರಿಗೆ ಎಲ್ಲರೂ ಕೂಡ ಧನ್ಯವಾದವನ್ನು ಹೇಳುವ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್. ಬಹಳ ಸಂತೋಷದ ದಿನ. ಮೊದಲಿಗೆ ನವರಾತ್ರಿ ಹಬ್ಬದ ಸರ್ವಜನರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ GST ಕಮ್ಮಿ ಆಗಿರೋದು ಇವತ್ತಿನ ದಿನ ನವರಾತ್ರಿ ಶುರು ಆಗ್ತಿದೆ. GST ಎಲ್ಲದರಲ್ಲೂ ಕಮ್ಮಿ ಆಗಿದೆ, ಯಾವುದ್ರಲ್ಲಿ ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಜೀವ ವಿಮೆ ಮತ್ತು ಆರೋಗ್ಯ ವಿಮೆ ಕಮ್ಮಿ ಆಗಿರೋದು ಜನಸಾಮಾನ್ಯರಿಗೆ ತುಂಬ ಒಳ್ಳೆಯದಾಗಿದೆ. ಮೊದಲೇ GSTಯಿಂದ ವಿಮೆ ತಗೊಳ್ಳೋದ ಬಡವ GST ಅಷ್ಟೊಂದು ಕಟ್ಟಬೇಕಾಗತ್ತಲ್ಲ ಅಂತ ಸಂಕಟದಲ್ಲಿದ್ದರು. ಅವ್ರು ಉಳಿತಾಯ ಖಾತೆಗೆ ಲೈಫ್ ಇನ್ಶೂರೆನ್ಸ್ ಏನು ಕಟ್ತಿದ್ರು ಅದಕ್ಕಾಗಿಯೇ ಟ್ಯಾಕ್ಸ್ ಕಟ್ಟೋದು ಪರಿಸ್ಥಿತಿ ಆಗ್ತಿತ್ತು. ಇವಾಗ ಅದನ್ನು ಸಂಪೂರ್ಣ ಮೋದಿ ಅವರು ಸಂಪೂರ್ಣ ಝೀರೋ ಮಾಡಿದ್ದಾರೆ, ಶೂನ್ಯ ಮಾಡಿದ್ದಾರೆ. ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಪ್ರತಿಯೊಬ್ಬರು ಜೀವ ವಿಮೆ ತಗೊಳ್ಳಿ, ನಿಮ್ಮ ಸಂಸಾರವನ್ನು ಕಾಪಾಡಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಜೀವ ವಿಮೆ ದಯವಿಟ್ಟು ತಗೊಳ್ಳಿ. ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ 0% ಟ್ಯಾಕ್ಸ್ ಆಗಿದೆ. ಕಾಂಗ್ರೆಸ್ ಗೌರ್ಮೆಂಟು ಬೇಕಂತಾನೆ ಜೀವ ವಿಮೆ ಮೇಲೆ ಸರ್ವಿಸ್ ಟ್ಯಾಕ್ಸ್ ಹಾಕಿದ್ರು, ಅದನ್ನು ನರೇಂದ್ರ ಮೋದಿ ತೆಗೆದಿದ್ದಾರೆ. ಧನ್ಯವಾದಗಳು ಮೋದಿಜಿ, ಥ್ಯಾಂಕ್ ಯು. ನೋಡಿ, ಇದಕ್ಕಿಂತ ಮುಂಚೆ ವ್ಯಾಟ್ ಅಂತ ಇತ್ತು. ಸೊ ವ್ಯಾಟ್ ಕಂಪ್ಯಾರಿಸನ್ ಮಾಡಿಕೊಂಡ್ರೆ GST ಡಿಕ್ರೀಸ್ ಆಗ್ತಾ ಬಂತು. ಈಗ ವ್ಯಾಟ್ ಆದ್ಮೇಲೆ GST ಬಂತು. ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅಂದರು ಕಾಂಗ್ರೆಸ್ನವರು. ವಾಟ್ ಈಸ್ ಗಬ್ಬರ್ ಸಿಂಗ್ ಟ್ಯಾಕ್ಸ್? ಯಾಕೆ ಹೇಳ್ತೀರಾ ಆ ರೀತಿ? ವ್ಯಾಟಲ್ಲಿ ಏನಿತ್ತೋ ಅದನ್ನು ರೀಫರ್ಬಿಶ್ಮೆಂಟ್ ಮಾಡಿ ಕಮ್ಮಿ ಮಾಡಿದ್ದಾರೆ. GST ರೇಟ್ಸ್ಗಳನ್ನ ಕಮ್ಮಿ ಮಾಡಿದ್ದಾರೆ ಆಫ್ಟರ್ ಇಂಟ್ರೊಡಕ್ಷನ್ ಆಫ್ GST. ಸೊ ವ್ಯಾಟಲ್ಲಿ 3 ಥರ 4 ಥರ ಇತ್ತು. GST ಒಂದೇ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸ್ಟೇಟ್ ಸೆಂಟ್ರಲ್ಗೆ ಒಂದೇ. ಮೊದಲು ವ್ಯಾಟ್ನಲ್ಲಿ 2-3 ಸಲ ಕ್ಲೈಮ್ ಮಾಡ್ತಾ ಇದ್ರಿ. GST ಬಂದ ಮೇಲೆ ಸೆಂಟ್ರಲಿಗೆ 50%, ಸ್ಟೇಟಿಗೆ 50%. ಅಂದರೆ ಅರ್ಧ ಅವ್ರಿಗೆ ಹೋಗುತ್ತೆ, ಅರ್ಧ ನಮಗೆ ಬರುತ್ತೆ. ಮೊದಲು ಹಂಗಿರಲಿಲ್ಲ. ಅವ್ರು ಎಷ್ಟು ಬೇಕಾದ್ರೂ ತೊಗೋಬೋದಾಯ್ತು, ಇವ್ರು ಎಷ್ಟು ಬೇಕಾದ್ರೂ ತೊಗೋಬೋದಾಯ್ತು. ತಮಿಳ್ನಾಡಲ್ಲಿ ಒಂದು ಟ್ಯಾಕ್ಸು, ಕರ್ನಾಟಕದಲ್ಲಿ ಒಂದು ಟ್ಯಾಕ್ಸು, ಮಹಾರಾಷ್ಟ್ರದಲ್ಲಿ ಒಂದು ಟ್ಯಾಕ್ಸು. ಇವಾಗ ಹಂಗಲ್ಲ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಷ್ಟೇ. ಇದು ರಾಜ್ಯ ಸರ್ಕಾರಗಳ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ. ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಬರುತ್ತೆ 50% ಟ್ಯಾಕ್ಸು. ಅದರಿಂದ ಅದ್ರ ಜೊತೆಗೆ ಇದು ರಾಜ್ಯ ಸರ್ಕಾರದ ಲಾಭ. ಆದರೆ ಜನಸಾಮಾನ್ಯರಿಗೆ ಯಾವ ರೀತಿ ಲಾಭ? ಜನಸಾಮಾನ್ಯರಿಗೆ ನೀವು ವ್ಯಾಟಲ್ಲಿ ಇದ್ದಂಥ ಪರ್ಸೆಂಟೇಜ್ಗಳನ್ನ ಇಳಿಸ್ತಾ ಬರ್ತಾ ಇದ್ದಾರೆ. ಮತ್ತು ವ್ಯಾಟ್ನಲ್ಲಿ ಮೊದಲು 5 ಸ್ಟೇಜಸ್ ಇತ್ತು, 5 ಸ್ಲ್ಯಾಬ್ಸ್ ಇತ್ತು. GST ಬಂದ ಮೇಲೆ 4 ಸ್ಲ್ಯಾಬು, 5%, 12%, 18%, 28%. ಈಗೇನು ಮಾಡಿದ್ರು 28 ಪ್ಲಸ್ 12% ಕಿತ್ತಾಕಿದ್ರು. 28 ಇದ್ದಂಥ ಅಷ್ಟು ಸ್ಲ್ಯಾಬ್ಸ್ಗಳನ್ನ 18 ಇಳಿಸಿದ್ರು. 12 ಇದ್ದಂಥ ಅಷ್ಟು ಸ್ಲ್ಯಾಬ್ಸ್ಗಳನ್ನ 5 ಇಳಿಸಿದ್ರು. ಸೊ ಇವಾಗ ಇದು ಜನಸಾಮಾನ್ಯರಿಗೆ ಲಾಭ ಆಗ್ತಾ ಇದೆ ಸಂಪೂರ್ಣವಾಗಿ. ಇವತ್ತು ನೀವು ಕಾರಿನ ಬೆಲೆ ನೋಡಿರ್ಬೋದು ಎಷ್ಟು ಕಮ್ಮಿ ಆಗ್ತಾ ಇದೆ, ಮೊಬೈಲ್ ಬೆಲೆ ಕಮ್ಮಿ ಆಗ್ತಾ ಇದೆ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳ ಬೆಲೆ ಕಮ್ಮಿ ಆಗ್ತಾ ಇದೆ, ಮೊಸರಿನ ಬೆಲೆ ಕಮ್ಮಿ ಆಗ್ತಾ ಇದೆ, ಮತ್ತು ಅದ್ರ ಜೊತೆಗೆ ದಿನಸಿ ಬೆಲೆಗಳು ಜಾಸ್ತಿ ಕಮ್ಮಿ ಆಗ್ತಾ ಇದೆ. ಒಂದು ಕಡೆ ರಕ್ತ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ರಕ್ತ ಇರ್ತಾ ಇದೆ. ಬೆಲೆ ಏರಿಕೆ A to Z, ಮೆಟ್ರೋ ರೇಟು, ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಆಟೋ ರೇಟು, ಪ್ರತಿಯೊಂದರಲ್ಲೂ ಈ ಗುಂಡಿಗಳು ಸಾಕಾಗೋಗ್ಬಿಟ್ಟಿದೆ ಜನಗಳಿಗೆ. ಎಲ್ಲೋ ಒಂದು ಕಡೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನರೇಂದ್ರ ಮೋದಿಯವರು ಇವತ್ತು ನಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಲೆ ಇಳಿಕೆಯನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅಂತ ವ್ಯಕ್ತಿಯನ್ನು ಪಡೆದಂಥ ನಾವು ಧನಿಯರು. ನಾವು ಹೇಳಬೇಕು, ಇವತ್ತು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಏನು ಅಭಿವೃದ್ಧಿ ಮಾಡಿದ್ದೀರಿ ಸ್ವಾಮಿ? ಇವತ್ತು ರಾಜ್ಯ ಸರ್ಕಾರ ಏನು ಮಾಡಿದಿರಿ? ಗುಂಡಿಗಳು ನೋಡಿದ್ದೀರಾ ನೀವು? ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಬೆಲೆ ಏರಿಕೆನೆಲ್ಲ ಜಾಸ್ತಿ ಮಾಡಿ ಬಿಸಾಕಿದ್ರಿ. ಆ ಬೆಲೆ ಏರಿಕೆಯನ್ನು ಕಮ್ಮಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿ ಅಂತ ವ್ಯಕ್ತಿಯನ್ನು ಪಡೆದಿರ್ತಕ್ಕಂಥವ್ರು ನಾವೆಲ್ಲರೂ ಧನಿಯರು. ಇವತ್ತು ನರೇಂದ್ರ ಮೋದಿ ಅವರು ಇಡೀ ವಿಶ್ವದಲ್ಲಿ ಒಬ್ಬ ಸೂಪರ್ ಪವರ್ ಆಗಿ ಹೊರಹೊಮ್ಮತಾ ಇದ್ದಾರೆ. ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಇಡೀ ವಿಶ್ವದಲ್ಲಿ ಗಮನಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ. ಇವತ್ತು ಅಮೆರಿಕ ಎದುರ್ಕೋತಾ ಇದೆ ನಮಗೆ. ಮೊದಲು ಆ ಪರಿಸ್ಥಿತಿ ಇರಲಿಲ್ಲ. ಅಮೆರಿಕ ಅಂದ್ರೆ ತತ್ರೋಸೋರು. ಇವತ್ತು ಅಮೆರಿಕ ಕೇರ್ ಮಾಡ್ತಾ ಇಲ್ಲ. ನಾವು ಪೆಟ್ರೋಲಿಯಂ ತಗೊಳ್ತೀವಿ ರಷ್ಯಾದಲ್ಲಿ, ನೀವ್ಯಾರ್ರಿ ಕೇಳಕ್ಕೆ? ಅಮೆರಿಕ ಹೂ ಆರ್ ಯು ಅಂತ ಇದ್ದಾರೆ. ದಟ್ ಈಸ್ ದ ಪವರ್ ಆಫ್ ಮೋದಿ.
ಆ ಮೋದಿಯವರಿಗೆ ಈ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಭಾರತದ ಜನ ಏನೋ ಪವರ್ ಕೊಟ್ಟಿದ್ದಾರೆ ಅಂಥ ವ್ಯಕ್ತಿಯನ್ನು ನಾವು ಪಡೆದಿರ್ತಕ್ಕಂಥದ್ದು ನಮ್ಮ ಧನ್ಯ ಅನ್ಸುತ್ತೆ ಮೇಡಮ್. ಎಲ್ಲ ಒಳ್ಳೇದು ಮೇಡಮ್. ಎಲ್ಲದು GST TV ಆಗಲಿ, ಬೈಕ್ ಆಗಲಿ, ಏನೇ ಆಗಲಿ, ಒಂದು ಎಲೆಕ್ಟ್ರಿಕ್ ವಸ್ತು ಆಗಲಿ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಮಧ್ಯವರ್ಗದವ್ರಿಗೆ, ದೊಡ್ಡವರ್ಗದವ್ರಿಗೆಲ್ಲ ಒಳ್ಳೇದಾಗುತ್ತೆ. ನಮ್ಮ ಮೋದಿ ಮಾಡ್ತಾ ಇರೋದೆಲ್ಲ ಅನುಕೂಲನೇ. ಜನೌಷಧಿ ಮಾಡಿದ್ದಾರೆ, ಅದು ಅನುಕೂಲ. ಎಲ್ಲ ತುಂಬ ಅನುಕೂಲ ಮಾಡಿದ್ದಾರೆ, ಗೊತ್ತಾಯ್ತಾ? ಅವ್ರು ಮಾಡಿರೋದು ಯಾರೂ ಮಾಡೇ ಇಲ್ಲ ಮೇಡಮ್. ತುಂಬ ಮಾಡ್ತಾನೆ ಇದ್ದಾರೆ. ಹಾಸ್ಪಿಟ್ಲದ್ದು ಅಷ್ಟೇ, ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇವರೇ ಬರಬೇಕು, ನಮಗೆ ಆಸೆ ಇದೆ. ಇವರೇ ನಿಲ್ಲಬೇಕು, ನೆಕ್ಸ್ಟು ಅವರೇ ಬರಬೇಕು ಅಂತ ನನ್ನ ಕೋರಿಕೆ. ಇವತ್ತು ದೇಶಾದ್ಯಂತ ಒಂದು ಸಂಭ್ರಮ. ಯಾವ ಮೋದಿ ಸರ್ಕಾರವು GST 1.0 ತಗೊಂಡು ಬಂದು ದೇಶಾದ್ಯಂತ 1 ನೇಷನ್ 1 ಟ್ಯಾಕ್ಸನ್ನು ಲಾಗು ಮಾಡ್ತೋ, ಅದೇ ಮೋದಿ ಸರ್ಕಾರ ಈ ರಿಫಾರ್ಮ್ ತಂದಾದ ನಂತರ ನಾವು ಸುಮ್ಮನೆ ಕೂತ್ಕೊಳ್ತೀವಿ ಅಂತ ಕೂತ್ಕೊಳ್ಳಿಲ್ಲ. ಹೇಗೆ ಇದನ್ನ ಇನ್ನೂ ಇಂಪ್ರೂವ್ ಮಾಡ್ಬೋದು, ಹೇಗೆ ನಾವು ಇನ್ನೂ ಜನರಿಗೆ ಸಹಾಯ ಮಾಡ್ಬೋದು ಈ ಟ್ಯಾಕ್ಸೇಷನ್ ಮೂಲಕ ಅಂತ ಯೋಚನೆ ಮಾಡ್ತು. ಆ ಯೋಚನೆಯ ಪರಿಣಾಮ ಇವತ್ತು ನಾವು ನೋಡ್ತಾ ಇರೋದು GST 2.0 ನೆಕ್ಸ್ಟ್ ಜೆನ್ ರಿಫಾರ್ಮ್ಸ್. ನಮ್ಮ ಮಹಿಳಾ ವಿತ್ತ ಮಂತ್ರಿ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕದ ರಾಜ್ಯಸಭಾ ಮೆಂಬರ್ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಮಿಡಲ್ ಕ್ಲಾಸಿಗೆ ಕೊಟ್ಟಿರುವಂತಹ ಒಂದು ಕೊಡುಗೆ ತಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರಿಡಕ್ಷನಿಂದ. ಅದಾದ ನಂತರ ಮನೆಗೂ ಇವತ್ತು ತುಪ್ಪ ಇರ್ಬೋದು, ಎಣ್ಣೆ ಇರ್ಬೋದು, ಡೈಪರ್ ಇರ್ಬೋದು, ಬೇರೆ ಬೇರೆ ವಸ್ತುಗಳಿರ್ಬೋದು, ಅದರದ್ದು ಪ್ರೈಸ್, ಅದರದ್ದು ಖರ್ಚು ಕಡಿಮೆ ಮಾಡಿಸ್ಕೊಟ್ಟಿರೋಂಥವ್ರು ಪ್ರಧಾನಮಂತ್ರಿ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಸರ್ಕಾರ. GST ಕೌನ್ಸಿಲಲ್ಲಿ ಏನು ಡಿಸಿಷನ್ ಆಗಿದೆಯೋ ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಇದನ್ನು ಬಹಳಷ್ಟು ಜನ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆಂದರೆ ನೋಡಿ, ಯಾವುದೇ ಆದಂತಹ ಮನೆತನದಲ್ಲಿ ದಿನ ಮತ್ತು ತಿಂಗಳ ಖರ್ಚನ್ನ ನಾವು ಪ್ಲ್ಯಾನ್ ಮಾಡಿ ಇಟ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಯಾವುದೇ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿದ್ರೂ. ಹಾಗಾದಾಗ ಇಷ್ಟು ಖರ್ಚು ಕಡಿಮೆ ಆಗತ್ತೆ ಅಂದರೆ ಖುಷಿನೇ ಅದು. ಇಲ್ಲಿ ಕರ್ನಾಟಕದಲ್ಲಿ ಆದರೆ ನಡೀತಿರೋದು ಏನು ಅಂದರೆ, ಯಾವ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ GST ಕಡಿಮೆ ಮಾಡ್ತಾ ಖರ್ಚುಗಳನ್ನು ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೋ, ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬೆಲೆ ಏರಿಕೆಯ ಮುಖಾಂತರ ಖರ್ಚುಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ನಾವು ನೋಡ್ಕೊಂಡು ಬಂದಿರೋದು ಬೇರೆ ಬೇರೆ ವಸ್ತುಗಳ ಮೇಲೆ ಆಗಿರುವಂತಹ ತೆರಿಗೆ ಜಾಸ್ತಿ ಆಗಿದೆ 6 ತಿಂಗಳಲ್ಲಿ. ಇದನ್ನು ನಾವು ವಿರೋಧಿಸ್ತಾ GST ಏನು ದೇಶಾದ್ಯಂತ 1 ನೇಷನ್ 1 ಟ್ಯಾಕ್ಸ್, ಅದು ರೆವಲ್ಯೂಷನರಿ ಐಡಿಯಾ ಆ್ಯಂಡ್ ಥಾಟ್, ಅದನ್ನು ವೆಲ್ಕಮ್ ಮಾಡಿ ಮತ್ತು ಇವತ್ತಿನ ಒಂದು ಇವತ್ತು ಚಾಲು ಆಗಿರುವಂತಹ GST 2.0 ನಾವು ಸ್ವಾಗತಿಸ್ತೀವಿ.